ನೋಡ್ ದೋಸ್ತ, ನಿನಗೆ ಕಂಡಾಪಟ್ಟಿ ಸಮಸ್ಯೆಗಳು ಅದಾವಂದ್ರೆ ಆ ಸಮಸ್ಯೆಗಳಿಗೆ ಪರಿಹಾರ ನಿನ್ನ ಬಳಿ ಇರುವುದು ಒಂದೇ ಅಸ್ತ್ರ ಅಂದ್ರೆ ಯಾವುದಪ್ಪ ಅಂದ್ರೆ ಅದು ಓದು. ನೀ ಇವತ್ತು ಕೂತ್ಕೊಂಡು ಓದಿದೆ ಅನ್ಕೋ, ಮುಂದೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತಾನಾಗೆ ಸಿಗುತ್ತದೆ. ಹಾಗಾಗಿ ನೀ ಏನು ಮಾಡಬೇಕಪ್ಪ ಅಂದ್ರೆ ಇವತ್ತಿನಿಂದೇ ಕ್ಲಾರಿಟಿಯಾಗಿ ಓದಬೇಕು, ಬಿಡಿಸ್ಬೇಕು, ಪ್ರಾಕ್ಟೀಸ್ ಮಾಡಬೇಕು, ಎಕ್ಸಾಮ್ ಫೇಸ್ ಮಾಡಬೇಕು. ಆವಾಗ ನಿನಗೆ ಸಾಧನೆಗೆ ಒಂದು ಜಯ ಸಿಗ್ತದೆ. ನೀ ಕೂತ್ರೆ ನಿನ್ನ ಕೈಲಿ ಏನೂ ಆಗಲ್ಲ. ನಾ ಮೆಂಟಲ್ ಎಬಿಲಿಟಿಯಲ್ಲಿ ಇವತ್ತು ನಿಮಗೆ 2ನೇ ಚಾಪ್ಟರ್ ಹೇಳ್ತೀನಿ, ಅದೇ ಕೋಡಿಂಗ್ ಮತ್ತು ಡಿಕೋಡಿಂಗ್. ನೋಡ್ರಿ, ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಂದ್ರೆ ಇದು ಇಂಗ್ಲೀಷಲ್ಲಿ ಬರ್ತಕ್ಕಂಥ ಅಲ್ಫಾಬೆಟ್ಸ್ ಮೇಲೆ ಕೇಳ್ತಾರೆ. ಸೊ ABCD ಜಡ್ ತನ ನಿಮಗೆ ಎ ಎಷ್ಟನೇ ಅಕ್ಷರ, ಬಿ ಎಷ್ಟನೇ ಅಕ್ಷರ ಇವು ಕೂಡ ನಿಮ್ಗೆ ಗೊತ್ತಿರಬೇಕು. ABCD ಸಂಖ್ಯೆಗಳು ಗೊತ್ತಿರಬೇಕು. ಜಡ್ 26ನೇ ಅಕ್ಷರ, Y 25ನೇ ಅಕ್ಷರ, ಈ ರೀತಿ ಅವು ಅಕ್ಷರಗಳು ಸುಧಾ ಸಂಖ್ಯೆ ಕೂಡ ನಿಮಗೆ ಗೊತ್ತಿರಬೇಕು. ಆವಾಗ ಮಾತ್ರ ಏನಪ್ಪ ಅಂದ್ರೆ ನಿಮಗೆ ಬಿಡಿಸ್ಲಿಕ್ಕೆ ಈಜಿ ಆಗ್ತದೆ, ಇಲ್ಲಾಂದ್ರೆ ಟಫ್ ಹೋಗ್ತದೆ. ಹೌದಾ? ನೀವು ಏನು ಮಾಡಬೇಕು, ನಿಮ್ಗೆ ABCD ಡೈರೆಕ್ಟಾಗಿ ನೆನ್ಪಿಟ್ಕೊಳಕ್ಕೆ ಬರಲಿಲ್ಲ ಅಂದ್ರೆ ನಿಮ್ಗೆ ಕ್ವಶನ್ ಪೇಪರ್ದಲ್ಲಿ ರಫ್ ಯೂಸ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಆ ರಫ್ ಜಾಗನಾಗ ನೀವೇನು ಮಾಡಬೇಕು, ABCD ಜಡ್ ತನಕ ಬರ್ಕೊಂಡು ಬಿಡ್ಬೋದು. ಅಥವಾ ನೀವು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ರೆ ಅದನ್ನು ಒಳ್ಳೆಯದು. ಯಾಕಂದ್ರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ಆ ಟೈಮಿಂಗ್ ಒಳಗೆ ನೀವು ಆನ್ಸರ್ ಮಾಡ್ಬೋದು. ಹೌದಾ? ನೋಡಿರಿ, ಕೋಡಿಂಗ ಮತ್ತು ಡಿಕೋಡಿಂಗ್ ಅಂದ್ರೆ ಸೊ ABCD ಒಳಗೆ ಯಾವ ರೀತಿ ಹೀಗೆ ಹೆಂಗೆ ನಾವು ಸಂಖ್ಯಾ ಸರಣಿಗಳ ಸಿರೀಸ್ಗಳು ನೋಡಿದೆವಲ್ಲ, 2 ಆಗಣ 4, 4 ಆಗಣ 8, ಈ ರೀತಿ ಇಲ್ಲಿ ಕೂಡ A ಆಗಣ C ಅಂದರೂ ಮಧ್ಯ ಒಂದು ಅಕ್ಷರ ಬಿಟ್ಟು, ಮತ್ತು C ಆಗಣ ನಡು D ಬಿಟ್ಟು ಈ ಅಕ್ಷರ. ಸೊ ಇದೇ ಥರ ಒಂದು ಸ್ವಲ್ಪ ನೀವು ಏನು ಮಾಡಿದ್ರಿ, ತಲೆಗೆ ಒಂದು ಸ್ವಲ್ಪ ಕೆಲಸ ಕೊಟ್ರೆ ತಾನೇಗೆ ನಿಮ್ಗೆ ಏನು ಮಾಡ್ತದಪ್ಪ ಅಂದ್ರೆ ಆನ್ಸರ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹೌದಾ? ನೋಡಿರಿ, ಕೋಡಿಂಗ ಮತ್ತು ಡಿಕೋಡಿಂಗ ಅದರಲ್ಲಿ ಮೊದಲನೇ ಕ್ವಶನ್ ನೋಡಿರಿ ಯಾವ ರೀತಿ ಕೇಳ್ಯಾರ. ಒಂದು ಸಂಕೇತ ಭಾಷೆಯಲ್ಲಿ ಮಾರ್ಚನ್ನು OCTEJ ಎಂದು ಸೂಚಿಸಿದರೆ ರಿಟರ್ನ್ ಅನ್ನು ಹೇಗೆ ಸೂಚಿಸಬಹುದು? ನೋಡಿರಿ, ಹೆಂಗೆ ಬಿಡಿಸ್ತೀರಿ? ಮಾರ್ಚನ್ನು OCTEJ ಎಂದು ಸೂಚಿಸಿದರೆ ರಿಟರ್ನ್ ಅನ್ನು ಹೇಗೆ ಸೂಚಿಸಬಹುದು? ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಮಾರ್ಚ OCTEJ ಅಂತೇಳಿ ಬರ್ದಾರ, ಹಾಗೆ ರಿಟರ್ನ್ ನಾವು ಹೇಗೆ ಸೂಚಿಸಬಹುದು ಅಂತೇಳಿ ಕೇಳ್ಯಾರ. ನೋಡ್ರಿ, ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಕೊಟ್ಟಂಥದ್ದು ಮೊದಲು ಬರ್ಕೋರಿ. ನೋಡ್ರಿ, ಏನು ಕೊಟ್ಟಾರ? ಮಾರ್ಚ್ MARCH ಹಿಂಗೆ ಒಂದರ ಕೆಳಗಡೆ ಒಂದು ಏನು ಮಾಡ್ಬೇಕು ಹೋಗ್ಬೇಕಪ್ಪ, ನೀವು ಬರ್ಕೋಬೇಕು. ಅದರ ನಂತರ ಅದ್ರ ಮುಂದೆ ಬರ್ಕೋಬೇಕು. ಅದು ಮಾರ್ಚನ್ನು OCTEJ ಎಂದು ಸೂಚಿಸಿದರೆ, ಹೌದಲ್ಲ? OCTEJ ಒಂದ್ರ ಮುಂದೆ ಒಂದು ಬರ್ಕೋಬೇಕು. ನೋಡ್ರಿ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತಾ? ಅದೇ ರೀತಿಯಾಗಿ ನೆಕ್ಸ್ಟ್ನು ಬರ್ಕೋರಿ. ರಿಟರ್ನ್ RETURN. ಹೌದಾ? ರಿಟರ್ನ್. ನೋಡ್ರಿ, ಇಲ್ಲಿ ಇದು ಮೊದಲೇದು ಮಾರ್ಚನ್ನು OCTEJ ಎಂದು ಸೂಚಿಸಿದರೆ ಹೆಂಗೆ ಸೂಚಿಸ್ಯಾರ ನೋಡ್ರಿ. ಇಲ್ಲಿ MO ಅಂದ್ರೆ ಏನಾಗ್ಲತ್ತದ? MNO. ಒಂದು ಅಕ್ಷರ ಬಿಟ್ಟು ABCD ಒಳಗೆ ಒಂದು ಅಕ್ಷರ ಬಿಟ್ಟು ಮುಂದಿನ ಅಕ್ಷರ ಬರ್ತಾ ಇದೆ. ಹೌದಾ? MNO. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೂಡ A ಮಧ್ಯೆ B ಬರ್ತದೆ, C ಒಂದು ಅಕ್ಷರ ಬಿಟ್ಟು ABC. ಹೌದಾ? ಇಲ್ಲಿ ನೋಡ್ರಿ RST. ಹೌದಾ? ಇಲ್ಲಿ CDE. ಇಲ್ಲಿ ನೆಕ್ಸ್ಟ್ HIJ. ಅದೇ ರೀತಿ ನೀವು ಇಲ್ಲಿ ಕೂಡ ನೀವು ಏನಾಗೋದು, ಎಲ್ಲ ಸಿರೀಸ್ ಸೇಮ್ ಅದಾವ. ಹಾಗಾಗಿ ನೀವು ಕೂಡ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಈಸಿಯಾಗಿ ಬರಬೇಕು. R ಆಗನ S ಬರ್ತದೆ, S ಆಗನ ಒಂದು ಅಕ್ಷರ ಬಿಟ್ಟು ಏನು ಬರ್ತೀರಿ? T. ಹೌದಾ? ED ಒಂದು ಅಕ್ಷರ ಬಿಟ್ಟು GEFG. ಹೌದಾ? ಅದಾಗನ ಏನು ಮಾಡ್ತೀರಿ? Tದು ಒಂದು ಅಕ್ಷರ ಬಿಟ್ಟು ಏನು ಬರ್ತದ? V. ನೆಕ್ಸ್ಟ್ U ಆಗನ PW. ನೆಕ್ಸ್ಟ್ R ಆಗನ ಮತ್ತು ST. ನೆಕ್ಸ್ಟ್ N ಆಗನ OP. ಏನಾಗ್ತಾಗಿದೆ? ಒಂದು ಅಕ್ಷರ ಬಿಟ್ಟು ಮುಂದಿನ ಅಕ್ಷರ ಬರ್ತಾ ಇದೆ. ಹೌದಾ? ತಿಳಿತಾ ಇದೆ ನಿಮಗೆ? ನೋಡ್ರಿ, TGVWTP ಎಲ್ಲಿದೆ ಆಪ್ಷನ್? TGVWTP ಆಪ್ಷನ್ C. ಗೊತ್ತಾಯ್ತಾ? ಈ ರೀತಿ ನೀವು ಕೇರ್ಫುಲ್ಲಾಗಿ ನಿಧಾನವಾಗಿ ಬಿಡಿಸೋಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ
ಮ್ಯಾಥ್ಸಲ್ಲಿ ಮೆಂಟಲ್ ಎಬಿಲಿಟಿ ಆದಷ್ಟು ಈಜಿ ಆದಷ್ಟು ಯಾವ ಚಾಪ್ಟ್ರು ಕೂಡ ನಿಮಗೆ ಈಜಿ ಆಗಲ್ಲ. ಸೊ ಅತಿ ಸರಳವಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೀಟಾಗಿ ಒಂದು ಕಡೆ ನೋಟ್ಸ್ ಮಾಡ್ಕೊಂಡು ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ, ಇಂಥವು ಅತಿ ಹೆಚ್ಚು ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಒಂದು ಸಲ ತಲೆಯಲ್ಲಿ ಕೂತು ಬಿಡ್ತು ಅಂದ್ಕೊಂಡ್ರೆ ಮುಂದೆ ಎಂಥ ಪ್ರಶ್ನೆ ಬೇಕಾದರೂ ಕೇಳಿ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೌದಾ? ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ. ಎರಡನೇ ಕ್ವಶನ್ ಯಾವ ರೀತಿ ಕೇಳಿರ್ತಾರೆ ನೋಡ್ರಿ ಎರಡನೇ ಕ್ವಶನ್ ಹೆಂಗೆ ಕೇಳ್ಯಾರ. ಒಂದು ಕೋಡ್ನಲ್ಲಿ ಮದರನ್ನು ONHURF ಎಂದು ಬರೆಯಲಾಗಿದೆ. ಹೌದಾ? ಹಾಗಾದರೆ ಆನ್ಸರನ್ನು ಆ ಕೋಡ್ನಲ್ಲಿ ಯಾವ ರೀತಿ ಬರೆಯಬಹುದು? ಹೌದಾ? ನೋಡ್ರಿ, ಮದರ್ ಕೊಟ್ಟನ, ಮದರನ್ನು ONHURF ಅಂದ್ರೆ ಈ ಮದರನ್ನು ಈ ರೀತಿ ಬರೆದಿದ್ದಾರೆ. ಹಾಗಾದರೆ ಆನ್ಸರನ್ನು ಆ ಕೋಡ್ನಲ್ಲಿ ಯಾವ ರೀತಿ ಬರೀಬೋದು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡ್ರಿ, ಈಜಿಯಾಗಿ ಇಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ ನೀವು ಒಂದರ ತಳಗ ಒಂದು ಬರ್ಕೋಬೇಕು. ಕೊಟ್ಟಂತು M ಕೊಟ್ರ, O ಕೊಟ್ಟಾರ, T ಮದರ್ ಹೆಂಗೆ ಬರ್ತೀರಿ? MOTHER. ಅದ್ರ ಮುಂದೆ ಬರ್ಕೋರಿ ಸೇಮ್, ಅದ್ರ ಮುಂದೆ ಬರ್ಕೋರಿ ON, ಮದರನ್ನು ONHURF ಬರೆದಿದ್ದಾರೆ. ಹೌದಾ? ನೋಡ್ರಿ, ಅದೇ ರೀತಿಯಾಗಿ ಮುಂದೆ ಆನ್ಸರ್ ಕೊಟ್ರ, ಆನ್ಸರನ್ನು ಬರ್ಕೋರಿ ANSWER ಆನ್ಸರ್. ಹೌದಾ? ನೋಡ್ರಿ ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ, ಅರ್ಥ ಆಗ್ತಾ ಇದೆ ನಿಮಗೆ? ನೋಡಿ ಇಲ್ಲಿ ಕ್ರಾಸ್ ಆಗ್ತಾ ಇದೆ. ಓ ಹೆಚ್ಚಿಗೆ ಒಂದು ಅಕ್ಷರ ಬಿಟ್ಟು ಒಂದು ಅಕ್ಷರ ಏನಾಗ್ತಾ ಇದೆ? ಕ್ರಾಸ್ ಆಗ್ತಾ ಇದೆ. ಹೌದಾ? ಆರ್ಕ ತಿಳಿತೈದಾ? ನೋಡ್ರಿ ಇಲ್ಲಿ ಓ ಸೇಮ್, HH ಸೇಮ್, ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ ಏನಾಗ್ಯಾವಪ್ಪ ಅಂದ್ರೆ ಸೇಮ್ ಬರ್ತಾ ಇದೆ. ಹಂಗಂದ್ರೆ ನೋಡ್ರಿ ಇಲ್ಲಿ ನಿಮ್ಗೆ ಇಲ್ಲಿ ಯಾವ ಸಂಖ್ಯೆ ಬರಬೇಕು ನಿಮ್ಗೆ ಸೇಮ್ ಅಂದ್ರೆ N, ರೈಟಾ? N ಬರ್ತದ. N. ಅದೇ ರೀತಿಯಾಗಿ ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ನಿಮ್ಗೆ ಏನು ಬರ್ತದಪ್ಪ ಅಂದ್ರೆ ನೋಡ್ರಿ ಇಲ್ಲಿ M ಆಗನ್ N, ಒಂದು ಅಕ್ಷರ ಬಿಟ್ಟು. ಸೊ T ಆಗನ್ U, ಹಾಗೆ H ಆಗನ್ F, ಇಲ್ಲಿ A ಆಗನ್ ಏನು ಬರ್ತದ? B. ಅರ್ಥ ಆಗ್ತದ? B. ನೆಕ್ಸ್ಟ್ ಇಲ್ಲಿ ಏನು ಬರ್ತದ? W. ಹೌದಾ? ನೋಡ್ರಿ, W ಕ್ರಾಸ್ ಸೇಮ್ ಬರ್ತಾ ಇದೆ. ಹಾಗಾಗಿ S ಆಗನ್ ಏನು ಬರ್ತೈತಿ? T. ಮತ್ತೆ ಇಲ್ಲಿ ಕ್ರಾಸ್ R, ಮತ್ತೆ E ಆಗನ್ ಏನು ಬರ್ತದ? E ಆಗನ್ ನೆಕ್ಸ್ಟ್ ಏನು ಬರ್ತದ? F. ಹೌದಾ? ನೋಡ್ರಿ NBWTRF ಎಲ್ಲಿದ? NBWTRF. ನಮ್ಮ ಆಪ್ಷನ್ ಈಸ್ ರೈಟ್ ಆನ್ಸರ್. ತಿಳಿತಾ? ನೋಡ್ರಿ, ಮುಂದಿನ ಕ್ವಶನ್ ಈ ರೀತಿ ನೀವು ಚೆಕ್ ಮಾಡ್ಕೋಬೇಕು. ಮೊದಲು ಒಂದು ಸಲ ಏನು ಮಾಡಬೇಕು, ಕೊಟ್ಟಿರ್ತಕ್ಕಂಥದ್ದು ನೀಟಾಗಿ ಬರ್ಕೊಂಡ್ರೆ ನೀವು ಎರಡನೇದು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಮೂರನೇ ಕ್ವಶನ್ ಯಾವ ರೀತಿ ಕೇಳಿದ್ದಾನೆ ನಿಮಗೆ? ಹೌದಾ? ಕಾಣಿಸ್ತಾ ಇದೆಯಾ ನಿಮಗೆ? ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ? ನೀವು ನೀಟಾಗಿ ನೋಟ್ಸ್ ಮಾಡ್ಕೋಬೇಕು. ಹೌದಾ? ಮೂರನೇ ಕ್ವಶನ್ ನೋಡಿ. ಯಾವುದೇ ಒಂದು ಭಾಷೆಯಲ್ಲಿ ಕ್ಯಾಲ್ಕುಲೇಟವು ACCLTUAT ಎಂದು ಬರೆಯಲ್ಪಡುತ್ತದೆ ಎಂದಾದರೆ ನೀವು ಆ ಭಾಷೆಯಲ್ಲಿ ಕರ್ನಾಟಕವನ್ನು ಹೇಗೆ ಬರೆಯುತ್ತೀರಿ ಅಂತ ಕೇಳೋಣ. ಕೊಟ್ಟನ ನೀವು ಏನು ಮಾಡಬೇಕಪ್ಪ ಅಂದ್ರೆ ಮೊದಲು ನಾ ಹೇಳಿ ನೀವು ಕೊಟ್ಟಿರ್ತಕ್ಕಂಥದ್ದು ಮೊದಲು ನೀಟಾಗಿ ಒಂದು ಸಲ ಬರ್ಕೋರಿ. ಏನು ಕೊಟ್ಟನ? ಕ್ಯಾಲ್ಕುಲೇಟ CAL. ಹೌದಾ? CALCUTTA ಈ ರೀತಿ ಕೊಟ್ಟನ. ಇದು ಹೆಂಗೆ ಬರ್ದಾರ ಕೋಡಿಂಗ್ ಭಾಷೆದಲ್ಲಿ ಅಂದ್ರಪ್ಪ ನೋಡ್ರಿ, ಅದ್ರ ಮುಂದೆ ಅದ್ರ ಸೇಮ್ ಬರ್ಕೋರಿ. A ಬರ್ದಾನ, ನೆಕ್ಸ್ಟ್ C, ನೆಕ್ಸ್ಟ್ L, ನೆಕ್ಸ್ಟ್ T, ನೆಕ್ಸ್ಟ್ U, ನೆಕ್ಸ್ಟ್ A, ನೆಕ್ಸ್ಟ್ T. ಹೌದಾ? ನೋಡ್ರಿ ಇಲ್ಲಿ ಏನಾಗ್ತಾ ಇದೆ, ಒಂದಕ್ಕೊಂದು ಕ್ರಾಸ್ ಸೇಮ್ ಇದೆಯಾ? ಕ್ರಾಸ್ ಸೇಮ್ ಇದೆಯಾ ಎಲ್ಲ? ನೋಡ್ರಿ, ಇದು ಇದಕ್ಕೆ ಸೇಮ್, ಇದು ಇದಕ್ಕೆ ಸೇಮ್ ಇದೆ. ಅರ್ಥ ಆಗ್ತಾ ಇದೆಯಾ? ಟೀಕ್ ಸೇಮ್, ಯು ಸೇಮ್, ಅದೇ ರೀತಿ ಏಕ್ ಸೇಮ್, ಇಲ್ಲಿ ಟೀಕ್ ಸೇಮ್. ಕ್ರಾಸ್ ಏನು ಬರ್ತಾ ಇದೆ ನಮಗೆಲ್ಲ ಸೇಮ್ ಬರ್ತಾ ಇದೆ. ಅಂದ್ರೆ ಈ ಭಾಷೆಯಲ್ಲಿ ನಾವು ಕರ್ನಾಟಕ ಯಾವ ರೀತಿ ಬರಿಬೋದು ನೋಡ್ರಿ.
ಎ ಆರ್ ಎನ್ ಎ ಟಿ ಎ ಕೆ. ನೋಡ್ರಿ ಕರ್ನಾಟಕ ಹೆಂಗೆ ಬರ್ತೀರಿ ಆ ಭಾಷೆ ಒಳಗೆ. ಸೊ ಇಲ್ಲಿ ನಮ್ಗೆ ಏನು ಬರ್ತದೆ ಕ್ರಾಸ್ ಅಂತ ಹೇಳಿ ನಿಮ್ಗೆ ಇಲ್ಲಿ ಎ ಬರ್ತದೆ, ಎಗನ್ ಈ ಕಡೆ ಮತ್ತು ಕೆ. ಹೌದಾ, ಕೆಗನ್ ಇಲ್ಲಿ ಏನು ಬರ್ತದೆ ಎನ್ ಆಗನ್ ಈ ಕಡೆ ಕ್ರಾಸ್ ಆರ್. ಅರ್ಥ ಆಗ್ತಾಯಿದೆ ಕ್ರಾಸ್ ಕ್ರಾಸ್. ನೋಡ್ರಿ ನೆಕ್ಸ್ಟ್ ಇಲ್ಲಿ ಏನು ಬರ್ತದೆ ಟಿ ಬರ್ತದೆ, ಇಲ್ಲಿ ಏನು ಬರ್ತದೆ ಇ ಕ್ರಾಸ್. ಹೌದಾ, ನೆಕ್ಸ್ಟ್ ಇಲ್ಲಿ ಏನು ಬರ್ತದೆ ಕೆ ಕ್ರಾಸ್, ಇಲ್ಲಿ ಏನು ಬರ್ತದೆ ಎ. ಹೌದಾ, ನೋಡ್ರಿ ಎ ಕೆ ಎನ್ ಆರ್ ಟಿ ಎ ಕೆ ಎ ಆಪ್ಷನ್ ಬಿ. ಈ ರೀತಿ ನೀವು ಕೊಟ್ಟಂಥದ್ದು ನೀವು ಏನು ಮಾಡಬೇಕು, ಎಲ್ಲೆಲ್ಲಿ ಸೇಮ್ ಕಾಣಿಸ್ತದ, ಕ್ರಾಸ್ ಸೇಮ್ ಕಾಣಿಸ್ತದ, ಇಲ್ಲ ಸಿರೀಸ್ ಸೇಮ್ ಕಾಣಿಸ್ತದ, ಇಲ್ಲ ಒಂದು ಅಕ್ಷರ ಬಿಟ್ಟು ಮುಂದಿನ ಅಕ್ಷರ ಬರ್ತಾಯಿದೆ, ಅಥವಾ 2 ಅಕ್ಷರ ಬಿಟ್ಟು ಮುಂದಿನ ಅಕ್ಷರ ಬರ್ತಾಯಿದೆ, ಅಥವಾ 3 ಅಕ್ಷರ ಬಿಟ್ಟು ಬರ್ತಾಯಿದೆ, 4 ಅಕ್ಷರ ಬಿಟ್ಟು ಬರ್ತಾಯಿದೆ, ನೀವು ಎಲ್ಲನೂ ಹುಡುಕ್ಬೇಕಾಗ್ತದೆ ಇದ್ರೊಳಗೆ. ಕೋಡಿಂಗ ಮತ್ತು ಡಿ ಕೋಡಿಂಗ ಎಲ್ಲರೂ ಟಫ್ ಭಾಳ ಅದ ಅಂತಾರೆ, ಬಟ್ ಅದಷ್ಟು ಟಫ್ ಅಲ್ಲ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅದು ನಿಮಗೆ ಭಾಳ ಈಸಿ ಆಗ್ತದೆ. ಹೌದಾ, ಡಿ ಕೋಡಿಂಗ್ ಮತ್ತು ಕೋಡಿಂಗ್. ನೋಡಿರಿ 4ನೇ ಕ್ವಶನ್ ಯಾವ ರೀತಿ ಕೇಳಿದ್ದಾರೆ. 4ನೇ ಕ್ವಶನ್, ಹೌದಾ, 4ನೇ ಕ್ವಶನ್ ಕೂಡ ನೀವು ಸೇಮ್ ಅದ, ಈಸಿಯಾಗಿ ನೀವು ಬಿಡ್ಸಕ್ಕೆ ಟ್ರೈ ಮಾಡಬೇಕು, ಸುಮ್ಮ ಕೊಡೋದಲ್ಲ. ನೀವು ಟ್ರೈ ಮಾಡಿದ್ರೆ ಇಂಥವು ನಿಮ್ಗೆ ಏನಾಗ್ತದೆ ಅತಿ ಹೆಚ್ಚು ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಎಕ್ಸಾಮ್ದಲ್ಲಿ ಒಂದೊಂದು ಮಾರ್ಕ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ. ನಾನು ನಿಮ್ಗೆ ಹೇಳಬೇಕಾಗಿಲ್ಲ, ಎಷ್ಟೋ ಮಂದಿ ಎದುರಿಸಿ ಬಂದಿರ್ತೀರ, ಪಾಯಿಂಟ್ದಾಗ ಹೋಗಿರ್ತೀರ. ಹಾಗಾಗಿ ಒಂದೊಂದು ಮಾರ್ಕ್ಸ್ ಕೂಡ ನಿಮ್ಗೆ ಏನಾಗ್ತದೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗ್ತದೆ. ನೋಡಿರಿ ನೆಕ್ಸ್ಟ್ ಯಾವ ರೀತಿ ಕೇಳೋಣ. 4ನೇ ಕ್ವಶನ್, ಒಂದು ಸಂಕೇತ ಭಾಷೆಯಲ್ಲಿ ಮದ್ರಾಸನ್ನು NBESBT ಎಂದು ಬರೆದರೆ ಬಾಂಬೆಯನ್ನು ಹೇಗೆ ಬರೆಯಬಹುದು. ಹೌದಾ, ನೋಡ್ರಿ ಹೆಂಗೆ ಬರಿತೀರಿ. ನಾ ಹೇಳಿ ನಿಮ್ಗೆ ಕೊಟ್ಟಂಥದ್ದು ಒಂದ್ರ ಕೆಳಗೆ ಒಂದು ಬರ್ಕೋರಿ, ಅಂದ್ರೆ ನಿಮಗೆ ಈಸಿಯಾಗಿ ಏನಾಗ್ತದ ಫೈಂಡ್ ಔಟ್ ಮಾಡೋದು. ಮದ್ರಾಸ MADRAS ಮದ್ರಾಸ. ನೆಕ್ಸ್ಟ್ ಅದೇ ಹೆಂಗೆ ಬರ್ದಾರಪ್ಪ ಅಂದ್ರೆ ಕೋಡಿಂಗ್ದಾಗ ಹೆಂಗೆ ಬರ್ದಾರ ನೋಡಿ, NBESBT ಕೋಡಿಂಗ್ ಒಳಗೆ ಈ ರೀತಿ ಬರ್ದಾರ. ಏನಾಗ್ತಾ ಇದೆ ನಿಮಗೆ ನೋಡ್ರಿ ಇಲ್ಲಿ. ನೆಕ್ಸ್ಟ್ ಮುಂದಿನ ಬಾಂಬೆನೂ ಬರ್ಕೊಂಡ್ಬಿಡ್ರಿ ಡೈರೆಕ್ಟ್, BOMBAY ಬಾಂಬೆ. ನೋಡ್ರಿ ಇಲ್ಲಿ ಎಮ್ ಆಗನ್ ಎನ್ ಬರ್ತಾ ಇದೆ, ಎ ಆಗನ್ ಬಿ ಬರ್ತಾ ಇದೆ, ಡಿ ಆಗನ್ ಇ, ಆರ್ ಆಗನ್ ಎಸ್, ಎ ಆಗನ್ ಬಿ, ಎಸ್ ಆಗನ್ ಟಿ. ಏನು ಚೇಂಜ್ ಇಲ್ಲ, ಏನು ಒಂದು ಸಂಖ್ಯೆ ಬಿಟ್ಟು ಏನು ಬರ್ತಾ ಇಲ್ಲ, ಡೈರೆಕ್ಟಾಗಿ ಅದ್ರ ಮುಂದಿನ ಸಂಖ್ಯೆ ಬರ್ತಾ ಇದೆ. ಹೌದಾ, ನೋಡ್ರಿ ಬಿ ಆಗನ್ ಸಿ ನೇಲಿ ABCD ಒಳಗೆ, ಓ ಆಗನ ಪಿ, ಎಮ್ ಆಗನ ಎನ್, ಬಿ ಆಗನ ಸಿ, ಎ ಆಗನ ಬಿ, ವಾಯ್ ಆಗನ ಝಡ್, CPNCBZ ಎಲ್ಲ ನೋಡ್ರಿ ಆಪ್ಷನ್ ಎ ಕರೆಕ್ಟ್. ಈ ರೀತಿ ನೀವು ಕೋಡಿಂಗ ಮತ್ತು ಡಿ ಕೋಡಿಂಗ ಈಸಿಯಾಗಿ ನೀವು ಏನು ಮಾಡ್ಬೋದು ಫೈಂಡ್ ಔಟ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಹೌದಾ, ಅರ್ಥ ಆಗ್ತಾಯಿದಾ ಕೋಡಿಂಗ ಮತ್ತು ಡಿ ಕೋಡಿಂಗ. ನಾನು ನಿಮಗೆ ಡಿ ಕೋಡಿಂಗ ಮತ್ತು ಕೋಡಿಂಗ್ 2ನೇ ಚಾಪ್ಟರ್ ಹೇಳ್ತಾ ಇದ್ದೀನಿ. ಇದಕ್ಕೂ ಮೊದಲು ಸಂಖ್ಯಾ ಸರಣಿ ಹೇಳಿದ್ದೀನಿ. ಸೊ ನಾ ಇವಾಗ ಏನು ಮಾಡಿನಪ್ಪ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ, ನನ್ನ ಕಡೆಯಿಂದ ಒಂದು ಸ್ವಲ್ಪ ಏನೋ ತಿಳಿಲಿ ಅಂತ ಹೇಳಿ ನಾ ಏನು ಮಾಡೀನಿ, ಹೊಸ ಚಾನೆಲ್ ತೆಗ್ದೀನಿ. ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ನಾನು ಕೂಡ ಎಲ್ಲರಲ್ಲಿ ಒಬ್ಬ ಗುರುತಿಸ್ಕೋಬೇಕು ಅಂಥೇಳಿ ನಿಮ್ಗೆ ನಾ ಗುರುತಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಅತಿ ಹೆಚ್ಚು ಏನು ಮಾಡಬೇಕು, ನಿಮ್ಮ ನೌಕರಿಗೆ ಕೂಡ ನಾನು ಒಬ್ಬ ಕಾರಣ ಆಗ್ಬೇಕಂಥೇಳಿ ನಾ ಬಯಸ್ತೀನಿ. ನಮ್ಮ ಚಾನೆಲಿಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡಿರಿ 5ನೇ ಕ್ವಶನ್ ಯಾವ ರೀತಿ ಇದೆ. 5ನೇ ಕ್ವಶನ್ ನೋಡ್ರಿ ಯಾವ ರೀತಿ ಕೇಳ್ತಾನೆ. ಒಂದೊಂದು ಪ್ರಶ್ನೆ ಒಂದೊಂದು ಥರ ವೆರೈಟಿ ಕೇಳ್ತಾನೆ. ಹೌದಾ, ನೋಡ್ರಿ ಒಂದು ಸಂಕೇತ ಭಾಷೆಯಲ್ಲಿ ಏನು ಕೇಳಿದಾನೆ ನೋಡ್ರಿ ಪ್ರಶ್ನೆ. ಒಂದು ಸಂಕೇತ ಭಾಷೆಯಲ್ಲಿ ಇಟ್ ಅನ್ನು 318 ಎಂದು ಬರೆಯಲಾಗಿದೆ, ಹಾಗೂ ಚೇರನ್ನು 24156 ಎಂದು ಬರೆಯಲಾಗಿದೆ. ಹಾಗಾದರೆ ಟೀಚರನ್ನು ಹೇಗೆ ಬರೆಯಬಹುದು. ಸೊ ಈಸಿಯಾಗಿ ನಂಬರ್ಸ್ ನಿಮ್ಗೆ ಹೇಳಿನ, ನಂಬರ್ಸ್ಗಳ ಮ್ಯಾಗ ಕೇಳ್ತಾನ.
ನಂಬರ್ಸ್ಗಳು ಗೊತ್ತಿರಲಿಲ್ಲ ಅಂದ್ರೆ ABCD ನಂಬರ್ಸ್ಗಳು ನಿಮ್ಗೆ ಗೊತ್ತಿರಬೇಕು. A 1ನೇ ಅಕ್ಷರ, B 2ನೇ ಅಕ್ಷರ, C 3ನೇ ಅಕ್ಷರ, Z 26ನೇ ಅಕ್ಷರ. ಈ ರೀತಿ ನಿಮ್ಮ ತಲೆಯಲ್ಲಿ ನೆನಪಿರಬೇಕು. ನೆನಪಿದ್ದಾಗ ನೀವು ಏನು ಮಾಡ್ಬೋದು, ಡೈರೆಕ್ಟಾಗಿ ಟಿಕ್ ಮಾಡ್ಬೋದು. ಅಥವಾ ಅವ ಏನು ಮಾಡ್ತಾನಪ್ಪ, ಕ್ವಶನ್ ಕೇಳೋ ಮುಂದೆ ಯಾವ ರೀತಿ ಕೇಳ್ತಾನಂದ್ರೆ ಈ ಏಟಿಗೆ ಅವನೇ ಒಂದು ಸಂಖ್ಯೆ ಕೊಡ್ತಾನೆ ಮತ್ತು ಚೇರ್ಗೊಂದು ಅವನೇ ಸಂಖ್ಯೆ ಕೊಡ್ತಾನೆ. ಹಾಗೆ ಮುಂದಿನ ಒಂದು ಅಕ್ಷರಕ್ಕೆ ನೀವೇ ಆ ಸಂಖ್ಯೆಯನ್ನು ಕಂಡು ಹಿಡೀರಿ ಅಂತ ಕೇಳ್ತಾನೆ. ನೀವು ಏನು ಮಾಡಬೇಕು, ಮೊದಲು ಯಾವ ರೀತಿ ಯಾವ ಅಕ್ಷರಕ್ಕೆ ಯಾವ್ಯಾವ ಸಂಖ್ಯೆಗಳನ್ನು ಕೊಟ್ಟಾನ ನೀವು ಕನ್ಫರ್ಮ್ ಮಾಡಿಕೊಂಡು ಮುಂದಿನ ಕೊಟ್ಟಿರ್ತಕ್ಕಂಥ ಅಕ್ಷರಿಗೆ ನೀವೇನು ಮಾಡಬೇಕಾಗ್ತದ, ಕಂಡು ಹಿಡಿಬೇಕಾಗ್ತದ. ಕೋಡಿಂಗ್ ಭಾಳ ಟಫ್ ಅಲ್ಲ, ಈಸಿಯಾಗಿರ್ತದೆ. ನೀವು ಬಟ್ ಏನು ಮಾಡಿರಲ್ಲ, ತಲೆ ಖರ್ಚು ಮಾಡಿರಲ್ಲ, ತಲೆ ಯೂಸ್ ಮಾಡಿರಲ್ಲ. ಹಾಗಾಗಿ ನಿಮ್ಮ ತಲೆನ ನೀವು ಯೂಸ್ ಮಾಡಿದ್ರೆ ಮ್ಯಾಥ್ಸ್ ಭಾಳ ಈಸಿ ಆಗ್ತದಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿರಿ, ಮೊದಲು ಕೊಟ್ಟಂಥದ್ದು ನಿಮ್ಗೆ ಬರ್ಕೊಂತ ಹೇಳಿನಿ, ಹೌದಾ? EAT ಎಷ್ಟು ಕೊಟ್ಟಾನ? 3 ಕೊಟ್ಟಾನ. A ಎಷ್ಟು ಕೊಟ್ಟಾನ? 1. T ಎಷ್ಟು ಕೊಟ್ಟಾನ? 8. 1 8. ಅದೇ ರೀತಿಯಾಗಿ ಚೇರ್ ಸುಧಾ ಕೊಟ್ಟಾನ ನೋಡಿ. CHAIR ಚೇರ್ ಸುಧಾ ಕೊಟ್ಟಾನ ನೋಡ್ರಿ. C ಎಷ್ಟು ಕೊಟ್ಟಾನ? ಇಲ್ಲಿ 2 ಕೊಟ್ಟಾನ. H ಎಷ್ಟು ಕೊಟ್ಟಾನ? 4 ಕೊಟ್ಟಾನ. ಇಲ್ಲಿ A ಮತ್ತು 1 ಕೊಟ್ಟಾನ. ಇಲ್ಲಿ I ಎಷ್ಟು ಕೊಟ್ಟಾನ? 5 ಕೊಟ್ಟಾನ. ನೆಕ್ಸ್ಟ್ R ಕೊಟ್ಟಾನ 6 ನೋಡ್ರಿ. A ಇಲ್ಲಿ 1 ಕೊಟ್ಟಾನ, ಇಲ್ಲಿ 1 ಕೊಟ್ಟಾನ. ಅಂದ್ರೆ ಇವು ಕನ್ಫರ್ಮ್ ಈ 3ನೇ ಅಕ್ಷರತ್ತ. ಸೊ ಇಲ್ಲಿ ABCD ಒಳಗೆ 3ನೇ ಅಕ್ಷರ ಅಲ್ಲ, ಇಲ್ಲಿ ಅವ ಕೊಟ್ಟಿರೋದು ಮೊದ್ಲಿಂದಕ್ಕೆ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಟೀಚರ್ ಹೆಂಗೆ ಬರಿಬೋದು ಅಂತ ಕೇಳ್ಯಾನ. ಅದೇ ರೀತಿ ಇಲ್ಲಿ ಈ 3ನೇ ಅಕ್ಷರ ತಿಳ್ಕೊಟ್ಟಾನ, A 1ನೇ ಅಕ್ಷರ ತಿಳ್ಕೊಟ್ಟಾನ, T 8ನೇ ಅಕ್ಷರ ತಿಳ್ಕೊಟ್ಟಾನ, C 2ನೇ ಅಕ್ಷರ, H 4, A 1, I 5, R 6 ಅಂತ ಅವನೇ ಕೊಟ್ಟಾನ. ಬಟ್ ABCD ಒಳಗಿನ ಕೊಟ್ಟಿಲ್ಲ, ಅವನೇ ಇವಕ್ಕೊಂದು ಅಕ್ಷರ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ಯಾನ. ನೀವು ಅದೇ ರೀತಿ ಟೀಚರ್ಗೆ ಯಾವ ಅಕ್ಷರ ಬರ್ತದ ಅಂತ ಕೇಳ್ಯಾನ. ನೋಡ್ರಿ, ಸೇಮ್ T E A C H E R ಟೀಚರ್ ನೀವು ಬರ್ಕೋಬೇಕು. ಇಲ್ಲಿ ಕೊಟ್ಟಾನ T ಎಷ್ಟನೇ ಅಕ್ಷರ ತಿಳ್ಕೊಟ್ಟಾನ? 8 ಅವನೇ ಕೊಟ್ಟಾನ ಅಲ್ರಿ. T E ಎಷ್ಟನೇ ಅಕ್ಷರ? E ಎಲ್ಲಿ ಅದು ನೋಡ್ರಿ 3. ನೆಕ್ಸ್ಟ್ A ಎಷ್ಟನೇ ಅಕ್ಷರ? 1. ನೆಕ್ಸ್ಟ್ C ಅಕ್ಷರ 2. ನೆಕ್ಸ್ಟ್ H ಅಕ್ಷರ 4. ನೆಕ್ಸ್ಟ್ E ಅಕ್ಷರ 3. ನೆಕ್ಸ್ಟ್ R ಅಕ್ಷರ 6 ನೋಡ್ರಿ. 8 3 1 2 4 3 6. 8 3 1 2 4 3 6. ಎಲ್ಲದ ನಿಮ್ಮ ಆಪ್ಷನ್? ಇದು ಎಲ್ಲಿದ್ದಾರೆ ಅದ ಆಪ್ಷನು? ಎಲ್ಲಿ ಕಾಣ್ತಾ ಇಲ್ವಾ ನೋಡ್ರಿ. 8 3 ಹೌದಾ, 1 2 4 3 6. ಆಪ್ಷನ್ ಎಷ್ಟನೇದು? 1. ಅರ್ಥ ಆಯ್ತಾ? ಆಪ್ಷನ್ 5 ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಆನ್ಸರ್ ಕರೆಕ್ಟಾ ಆಗೋದಿಲ್ಲ. ಸಾರಿ ಆಪ್ಷನ್ ಇದಲ್ಲ, ಆಪ್ಷನ್ ಇದು ಆಗ್ತೈತೆ, ಮಿಸ್ ಆಗ್ಯದ. 8 3 1 2 4 6 ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ನೀವೇನು ಮಾಡಬೇಕು, ಈ ರೀತಿ ನೀವು ಗೆಸ್ ಮಾಡ್ಕೋಬೇಕು. ಇನ್ನೊಂದು ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಇದ್ರಾಗ ಇಲ್ಲಿ ಕುಳ್ಳಾರಂಥ ಅಕ್ಷರಗಳು, ಇಲ್ಲಿ ಕುಳ್ಳಾರಂಥ ಸಂಖ್ಯೆಗಳನ್ನು ಎಲ್ಲೆಲ್ಲರೂ ಕೊಟ್ಟಿತ್ತಿಲ್ಲ ಅಂದ್ರೆ ನೀವು ಡೈರೆಕ್ಟಾಗಿ ಅದು ಬರಲ್ಲ ಅಂಥೇಳಿ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಅವೇ ಸಂಖ್ಯೆ ಇದ್ರೆ ನೀವೇನು ಮಾಡ್ಬೋದು ಅಂದರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹೌದಾ? ಅರ್ಥ ಆಯ್ತಾ? ಈ ರೀತಿ ನೀವು ಕೋಡಿಂಗ್ ಮತ್ತು ಕೋಡಿಂಗ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಜ್ಞಾನವನ್ನು ಹೊಂದಿದರೆ ನೀವು ಅತಿ ಹೆಚ್ಚು ಪ್ರಶ್ನೆಗಳು ಎಕ್ಸಾಮಲ್ಲಿ ಫೇಸ್ ಮಾಡ್ಬೋದು. ಯಾಕಂದ್ರೆ ಒಂದೊಂದು ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಇವತ್ತು ನಾನು ನಿಮ್ಗೆ 5 ಕ್ವಶನ್ ಬಿಡಿಸೀನಿ. ಇನ್ನೂ ಒಂದು ಥೋಡೆ ಕ್ವಶನ್ ನಿಮಗೆ ಬಿಡಿಸ್ತೀನಿ. ಸೊ ಹಾಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಇದೇ ರೀತಿಯಾಗಿ ಒಂದು ಕ್ಲಿಯರಾಗಿ ನೋಟ್ಸ್ ಮಾಡ್ಕೊಂಡ್ರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಒಂದು ಸ್ವಲ್ಪ ಹಿಂಗೆ ಎಲ್ಲ ರಿವಿಷನ್ ಮಾಡಿದ್ರೆ ಸಾಕು, ನಿಮಗೆಲ್ಲ ಅರ್ಥ ಆಗುತ್ತೆ. ನಿಮಗೆಲ್ಲಿ ತಲೆಯಲ್ಲಿ ಯಾವ್ಯಾವ ಮೆಥಡ್ ಯೂಸ್ ಮಾಡಿದ್ದೇವೆ ಅಂತ ನೆನಪು ಉಳಿಯುತ್ತೆ. ಹಾಗಾಗಿ ನೀವು ಅತಿ ಹೆಚ್ಚು ಬಾರಿ ಏನು ಮಾಡಬೇಕಾಗ್ತದೆ, ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು, ರಫ್ ಯೂಸ್ ಮಾಡಬೇಕು. ನಿಮ್ಮಲ್ಲಿ ಎಷ್ಟು ತಪ್ಪಾಗ್ತದೋ ನಿಮ್ಮಲ್ಲಿ ಅಷ್ಟು ತಲೆಯಾಗ
ತಿದ್ದಿ ಉಳಿಯುತ್ತದೆ. ನೆನಪಿರಲಿ, ತಪ್ಪಾಗ್ತದೆ ಅಂತೇಳಿ ಬಿಡಕ್ಕೆ ಹೋಗ್ಬಾರ್ದು. ನೀವು ಎಷ್ಟು ತಪ್ಪು ಮಾಡಿರ್ತೀರಿ ನೋಡು, ಆ ತಪ್ಪು ಮಾಡೋದೇ ಅತಿ ಹೆಚ್ಚು ನಿಮ್ಗೆ ನೆನಪಿರ್ತದೆ. ನೆನಪಿರಲಿ, ಹೌದಿಲ್ಲ? ನೀವು ತಪ್ಪು ಮಾಡೋದೇ ನಿಮ್ಗೆ ಅತಿ ಹೆಚ್ಚು ನೆನಪಿರ್ತದೆ. ನೀವು ಯಾರಿಗಾರಿ ಹೆಲ್ಪ್ ಮಾಡೋದು ಅದು ನೆನಪಿರಲ್ಲ, ನಿಮ್ಗೆ ಯಾರಿಗೆ ದ್ರೋಹ ಮಾಡಿರ್ತಾರೆ ಅದೇ ಹೆಚ್ಚು ನೆನಪಿರ್ತದೆ. ಹಾಗೆ ಕೂಡ ಎಕ್ಸಾಂಪಲ್ ನಾವು ಯಾವತ್ತು ತಪ್ಪು ಮಾಡಿರ್ತೀವೋ ಅದೇ ನೆನಪಿನಲ್ಲಿ ಇರ್ತದೆ ಅಂತ ಹೇಳ್ತೀನಿ. ನೀವು ಎಷ್ಟು ತಪ್ಪು ಮಾಡಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮ್ಗೆ ಒಳ್ಳೆಯದೇ. ಯಾಕಂದ್ರೆ ನಿಮ್ಗೆ ಎಕ್ಸಾಮಲ್ಲಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇವತ್ತು ನಾನು ನಿಮ್ಗೆ ಕೋಡಿಂಗ್ ಚಾಪ್ಟರ್ ಹೇಳಿದ್ದೀನಿ. ಇದರ ಮುಂದಿನ ಕ್ವಶನ್ಗಳು ಥೋಡೆ ಬಿಡಿಸೋಣ. ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ನೀವು ಇವತ್ತು ಕೂತ್ಕೊಂಡು ಓದಿದ್ದೆ ಆದರೆ, ನೀವು ಇವತ್ತು ಟೈಮ್ ಎಲ್ಲಿ ಹೊರಗಡೆ ವೇಸ್ಟ್ ಮಾಡಲಾರ್ದೆ ಬುಕ್ಕಿನ ಕೂಡ ನೀವು ಟೈಮ್ ಕಳೆದರೆ ಗ್ಯಾರಂಟಿ ನಿಮ್ಗೆ ಹೇಳ್ತೀನಿ, ಬುಕ್ ಯಾವತ್ತೂ ಮೋಸ ಮಾಡೋದಿಲ್ಲ. ನಿಮ್ಗೆ ಒಂದು ನೌಕರಿ ಕೊಡ್ತದೆ. ಸೊ ಈ ಯುಗದಾಗ ನೋಡ್ರಿ, SDA, FDA, PDO, ವಿಲೇಜ್ ಅಕೌಂಟ್ಸ್ದ, ಸೊ ಯಾವುದೇ RRB, SC, GDS ಯಾವುದೇ ಇರಲಿ, ಯಾವುದೇ ಕೇಂದ್ರದಿರಲಿ ರಾಜ್ಯದಿರಲಿ, ಭಾಳ ಕಾಂಪಿಟೇಷನ್ ಅದು. ಅದಕ್ಕೆ ಏನು ಹೇಳ್ತೀನಿ, ಯಾವ ಕೂತ್ಕೊಂಡು ಓದ್ತಾನ ಅಷ್ಟು ಮಂದ್ಯಾಗ ನಾವು ನೌಕರಿ ತೊಗೋಬೇಕಂದ್ರೆ ಅಷ್ಟು ಹಗುರವಾದ ಮಾತಲ್ಲ. ಸೊ ನೀವು ಏನು ಮಾಡಬೇಕು, ತಗೊಳ್ಳೇಬೇಕು, ಓದಲೇಬೇಕು. ಎನಿ ಟೈಮ್ ನೀವು ಏನು ಮಾಡ್ತೀರಿ ಗೊತ್ತಿಲ್ಲ, ಓದಬೇಕು. ನಾ ಪಡೆದೇ ತೀರ್ತೀನಿ ಅಂತ ಹೇಳಿದ್ರೆ ಸೊ ಖಂಡಿತ ಆಗ್ತದೆ. ಒಂದು ವರ್ಷ ಅಲ್ಲ, ಸೊ ಅದಕ್ಕೆ ಒಳಗಡೆನೂ ಕೂಡ ಮಾಡಬೇಕು. ಆದರೆ ಏನಿರಬೇಕು, ನಿಮ್ಗೆ ಪರಿಶ್ರಮ ಇರಬೇಕು. ಯಾರ ಹತ್ರ ಪರಿಶ್ರಮ ಇರ್ತದೋ ಅವ್ರಿಗೆ ಖಂಡಿತ ಬುಕ್ ಮಾತ್ರ ಮೋಸ ಮಾಡಲ್ಲ. ಹೇಳ್ತೀನಿ ಕೇಳ್ರಿ, ಗ್ಯಾರಂಟಿ ಮೋಸ ಮಾಡಲ್ಲ. ಬಟ್ ನೀ ಏನು ಮಾಡಿರ್ತೀಯಲ್ಲ, ನೀನು ನೌಕರಿ ಸಿಗಲಿಲ್ಲ ಅಂದರೂ ಕೂಡ ಅದು ನಿನಗೆ ಎಲ್ಲೋ ಒಂದು ಕಡೆ ಏನು ಮಾಡಿರ್ತದೆ, ನಿನಗೊಂದು ಯೂಸ್ ಆಗಿರ್ತದೆ ಅಂತ ನಾನು ಹೇಳ್ತೀನಿ. ಗ್ಯಾರಂಟಿ ಯೂಸ್ ಆಗ್ತದೆ, ನಿಮ್ಗೆ ನೌಕರಿ ಸಿಗ್ತದೆ. ನಾ ಭರವಸೆ ಕೊಡ್ತೀನಿ. ನೀವು ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ನಾನು ಮ್ಯಾಥ್ಸ್ ಒಂದೇ ಹೇಳ್ತೀನಿ, ಮ್ಯಾಥ್ಸ್ ಬಗ್ಗೆ ನಿಮ್ಗೆ ಅತಿ ಹೆಚ್ಚು ಹೇಳ್ತೀನಿ. ಮ್ಯಾಥ್ಸ್ ಯಾವತ್ತೂ ಕೈ ಕೊಡಲ್ಲ. ಯಾಕಂದ್ರೆ ಮ್ಯಾಥ್ಸ್ ಇಷ್ಟೇ ಇರ್ತದೆ, ಟಿಕ್ ಅಂತ ಇರ್ತದೆ. ಆದರೆ ಟಕ ಮಾಡಿಬಿಟ್ಟೆ ಟಕ ಆನ್ಸರ್ ಹಾಕಿಬಿಡ್ತಿ. ಅದ್ರಾಗ ಏನೂ ಮಿಸ್ ಆಗಲ್ಲ, ಬರೀ ಅಂಕಿ ಸಂಖ್ಯೆಗಳು ಅಷ್ಟೇ. ಅದ್ರ ಜೊತೆಗೆ ಈ ABCDಗಳು ಮಾತ್ರ, ಅದು ಬಿಟ್ಟರೆ ಏನೂ ಬರೋದಿಲ್ಲ. ನೀವು ಅತಿ ಹೆಚ್ಚು ಬಾರಿ ಓದಬೇಕು. ಮೊದಲು ಕ್ವಶನ್ ಅರ್ಥ ಮಾಡ್ಕೊಳ್ಳೋದು ತಿಳ್ಕೊಬೇಕು. ಕ್ವಶನ್ ಅರ್ಥ ಮಾಡೋದ ನಂತರ ನೀಟಾಗಿ ಬಿಡಿಸ್ಕೋಬೇಕು. ನೀವು ಬಿಡಿಸಿದ್ದೆ ಆದರೆ ನಿನಗೆ ಎಕ್ಸಾಮ್ನಲ್ಲಿ ಈಸಿಯಾಗಿ ಆನ್ಸರ್ ಟಿಕ್ ಹಾಕ್ಬೋದು. ಹೌದಾ? ಅರ್ಥ ಆಯ್ತಾ? ಧನ್ಯವಾದಗಳು.